ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಒತ್ತಕ್ಷರ ಬರೆಯಲು ಕಲಿಯುವುದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಈ ಕೆಲವು ಪದಗಳನ್ನು ಹೇಗೆ ಬರೆಯುವುದು ಅಂತ ನೋಡಿದ್ವಿ. ಅದರಲ್ಲಿ ಸಜಾತಿ ಮತ್ತು ವಿಜಾತಿ ಪದಗಳನ್ನು ಹೇಗೆ ಬರೆಯುವುದು ಅಂತ ನೋಡಿದ್ವಿ. ಇವತ್ತು ಮತ್ತಷ್ಟು ಸಜಾತಿ ಮತ್ತು ವಿಜಾತಿ ಪದಗಳನ್ನು ಬರೆಯೋಣ, ಒತ್ತಕ್ಷರ ಪದಗಳನ್ನು ಬರೆಯೋಣ. ಅದಕ್ಕಿಂತ ಮೊದಲು ಮಕ್ಕಳೇ, ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಕನ್ನಡದ ಬಗ್ಗೆ ಡಿಸ್ಕ್ರಿಪ್ಷನ್ ನೋಡಿ ಅಥವಾ ಯೂಟ್ಯೂಬ್ನಲ್ಲಿ @RNMiskin 2467 ಅಂತ ಸರ್ಚ್ ಮಾಡಿ. ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಅಲ್ಪಪ್ರಾಣ ಮಹಾಪ್ರಾಣಾಕ್ಷರಗಳ ಬಗ್ಗೆ ಕೂಡ ವಿಡಿಯೋಗಳಿವೆ. ಹಾಗೆ ಇಂಗ್ಲೀಷ್ ಕೂಡ ಪ್ರಾರಂಭದಿಂದ ಹೇಗೆ ಕಲಿಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವು ವಿಡಿಯೋಗಳಿವೆ. ಇದಿಷ್ಟು ಪ್ಲೇಲಿಸ್ಟ್ಗಳಿವೆ, ಆಸಕ್ತಿ ಇರುವವರು ನೋಡಿ. ಈಗ ಮೊದಲನೇದಾಗಿ ಸಜಾತಿ ಒತ್ತಕ್ಷರ ಪದಗಳನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಸಜಾತಿ ಒತ್ತಕ್ಷರ ಪದಗಳು ಅಂತಂದರೆ ಏನು ಅಂತ. ಈಗ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬರುವುದು ಸಜಾತಿ. ನೋಡಿ, ಈಗ ಸಗೆ ಸ ಒತ್ತಕ್ಷರವಾಗಿ ಬಂದರೆ ಅದು ಸಜಾತಿ. ಹಾಗೆ ಜಗೆ ಜ, ತೀಗೆ ತ, ಹಾಗೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬಂದರೆ ಅದು ಸಜಾತಿ. ಹಾಗೆ ಮತ್ತು ಕೆಲವು ಒತ್ತಕ್ಷರಗಳಿಗೆ ತಲಕಟ್ಟು ಇಲ್ಲ, ಆಯಿತಾ. ಹೀಗೆಲ್ಲ ಇದಕ್ಕೆಲ್ಲ ಚ ಭ ಇವಕ್ಕೆಲ್ಲ ಒತ್ತಕ್ಷರಗಳಿಗೆ ತಲಕಟ್ಟು ಇಲ್ಲ. ನೋಡಿ, ಇಲ್ಲಿ ಇಷ್ಟು ಅಕ್ಷರಗಳಿಗೆ ತಲಕಟ್ಟು ಇಲ್ಲದ ಒತ್ತಕ್ಷರ. ನಾನು ಈ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಅಂತ. ಇದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿ, ನಿಮಗೆ ಸಿಗುತ್ತೆ ನೋಡಿ. ಇದರಲ್ಲಿ ರೂಪ ಬದಲಾಗೋದು ನಿಮಗೆ ಮೊದಲು ನೀವೇನು ಕಲಿಬೇಕು, ಒತ್ತಕ್ಷರಗಳಲ್ಲಿ ರೂಪ ಬದಲಾಗದ ಒತ್ತಕ್ಷರಗಳು, ತಲಕಟ್ಟು ಇಲ್ಲದ ಒತ್ತಕ್ಷರಗಳು, ಹಾಗೆ ಪೂರ್ಣ ಬದಲಾಗುವ ಒತ್ತಕ್ಷರಗಳು, ಇವುಗಳ ಬಗ್ಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಹಾಗೆ ಅರ್ಕಾವಳಿ ಶಬ್ದಗಳು, ಇವುಗಳನ್ನೆಲ್ಲ ನೀವು ಕಲಿತರೆ ನಿಮಗೆ ಒತ್ತಕ್ಷರ ಪದಗಳನ್ನು ಬರೆಯೋದು ತುಂಬ ಸುಲಭವಾಗುತ್ತೆ. ಅದು ಸಜಾತಿ ಒತ್ತಕ್ಷರ ಪದವಾಗಲಿ ಅಥವಾ ವಿಜಾತಿ ಒತ್ತಕ್ಷರ ಪದವಾಗಲಿ. ಈಗ ಸಜಾತಿ ಒತ್ತಕ್ಷರದಲ್ಲಿ ನೋಡೋಣ ಕೆಲವು ಪದಗಳನ್ನು. ನೋಡಿ, ಈಗ ಕಟ್ಟಿದ. ಕಟ್ಟಿದ ಹೇಗೆ ಬರ್ತೀವಿ, ಕ ಟಿ, ಟೀಗೆ ಟಾವತ್ತು ದ. ಇಲ್ಲಿ ಏನಾಯಿತು, ಟೀಗೆ ಟಾವತ್ತು ಇದೆ, ಇದೇ ಅಕ್ಷರ ಒತ್ತಕ್ಷರವಾಗಿ ಬಂದಿದೆ. ಇದು ಸಜಾತಿಯ ಒತ್ತಕ್ಷರ. ಹಾಗೆ ಊಟಕ್ಕೆ. ಊಟಕ್ಕೆ ಹೇಗೆ ಬರ್ತೀವಿ, ಊ ಟ ಕೆ, ಇದು ಊಟಕ್ಕೆ ಆಯಿತು. ಇದಕ್ಕೆ ಕ ಒತ್ತಕ್ಷರ ಬಂದಾಗ ಊಟಕ್ಕೆ. ನಿಮಗೆ ಸಜಾತಿ ಒತ್ತಕ್ಷರಗಳು ತುಂಬ ಸುಲಭ ಬರೆಯೋದು. ಇಬ್ಬರು. ಇಬ್ಬರು ಬ, ಬಾಗೆ ಬಾವತ್ತು, ರ ಕೊಂಬು. ಇಲ್ಲೆಲ್ಲವೂ ನಿಮಗೆ ಇಲ್ಲಿ ಈ ಉಚ್ಚಾರ ಬಂದಿದೆ, ಆದ್ದರಿಂದ ಗುಡಿಸು ಕೊಡಬೇಕು. ಇದು ನೋಡಿ, ಇಲ್ಲಿ ಒತ್ತಕ್ಷರಗಳನ್ನು ಬರೆಯುವಾಗ ಮೊದಲು ಕಟ್ಟಿದ ಅಂದಾಗ ನಿಮಗೆ ಗೊತ್ತೊಟ್ಟಾಗಿ ಟ ಒತ್ತಕ್ಷರವಾಗಿ ಬರುತ್ತೆ ಅಂತ. ಆದರೆ ಇಲ್ಲಿ ಯಾವ ಚಿಹ್ನೆಯನ್ನು ಬಳಸಬೇಕು ಅನ್ನುವಾಗ ಇಲ್ಲಿ ಈ ಉಚ್ಚಾರ ಬಂದಾಗ ನೀವು ಇಲ್ಲಿ ಗುಡಿಸು ಕೊಡಬೇಕು. ಹಾಗೆ ಇಲ್ಲಿ ಎ ಉಚ್ಚಾರ ಬಂದಿದೆ, ಆದ್ದರಿಂದ ಏತ್ವ. ಇಲ್ಲಿ ಅ ಉಚ್ಚಾರದ ಇಬ್ಬ, ಬ ಅಂದಾಗ ಅ ಉಚ್ಚಾರ ಬರ್ತಲ್ಲ, ಸ್ವರ ಉಚ್ಚಾರ, ಆದ್ದರಿಂದ ಅಲ್ಲಿ ಇಬ್ಬರು. ಇಲ್ಲಿ ರು ಅಂದಾಗ ಕೊಂಬು, ಇಬ್ಬರು. ಮತ್ತೊಬ್ಬ. ನೋಡಿ, ಈಗ ಮತ್ತೊಬ್ಬ, ಇದನ್ನ ಹೇಗೆ ಬರೆಯೋದು, ಮ ತೋ ಬಾ ಬರೆಯೋಣ. ಮತೋ ಬ. ಏನಾಯ್ತು, ಈಗ ಇದು ಮತೊಬ್ಬ ಆಯಿತು. ಇದನ್ನು ಮತ್ತೊಬ್ಬ ಮಾಡಬೇಕು. ಈಗ ತಾಗೆ ತಾವತ್ತು, ಬಾಗೆ ಬಾವತ್ತು. ಇಲ್ಲಿ ಓ ಹೇಳ್ತಾ ಇದ್ದೀವಿ, ಮತ್ತೋ ಮತ್ತೋ, ಆದ್ದರಿಂದ ನಿಮಗೆ ಇದನ್ನು ಮತ್ತೆ ಈ ಚಿಹ್ನೆಯನ್ನು ಬರೀಬೇಕಾಗ ಮತ್ತೊಬ್ಬ, ಬಾಗೆ ಬಾವತ್ತು. ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಹೊಸದಾಗಿ ಕಲಿತಾ ಇರೋ ಮಕ್ಕಳು ನೀವೇನು ಅಂದ್ಕೊಳ್ತೀರ, ಇಲ್ಲೆಲ್ಲನೂ ಕಾಗೆ ಕಾವತ್ತು ಕೊಟ್ಟಾಗ ಅದನ್ನೇ ಬರೆದ್ರಿ, ಹಾಗೆ ಟಾಗೆ ಅದನ್ನೇ ಬರೆದ್ರಿ, ಇಲ್ಲಿ ಕೂಡ ಅದನ್ನೇ ಬರೆದ್ರಿ. ಆದರೆ ಇಲ್ಲಿ ತಾಗೆ ತ ಒತ್ತು ಕೊಟ್ಟಾಗ ತ ಬರೆದಿಲ್ಲ, ಇದು ಬೇರೆ ಇದೆ ಅಂತ. ಆದರೆ ಸಜಾತಿಯಲ್ಲಿ ಬರೆದಿದ್ದೀರ ಅಂತ. ಅದಕ್ಕೇನು ಹೇಳೋದಂದರೆ ನೀವು ಇದನ್ನು ಕಲಿಬೇಕಾಗುತ್ತೆ. ನೋಡಿ, ಇಲ್ಲಿ ಇದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಇಲ್ಲೆಲ್ಲ ಅದೇ ಅಕ್ಷರಗಳು ಬಂದಿವೆ, ಆದರೆ ಇಲ್ಲಿ ತ, ನಾಗೆ, ಮ ಇವಕ್ಕೆಲ್ಲ ಬೇರೆ ಒತ್ತಕ್ಷರಗಳಿಂದ. ಆದರೆ ಇವು ಅದೇ ಅಕ್ಷರಕ್ಕೆ ಇರುವ ಒತ್ತುಗಳು, ಆದರೆ ಇದು ಆಕಾರ ಬೇರೆ ಇದೆ. ತಗೆ ತ ಇಲ್ಲ, ತ ಬದಲು ಇದು ಇದೆ. ಹಾಗೆ ನಾಗೆ ಮತ್ತು ಇತರ ಅಕ್ಷರಗಳಿಗೆ ಹಾಗೆ ಇದೆ. ನೋಡಿ, ಎಲ್ಲ ಅಕ್ಷರಗಳಿಗೆ
ಬೇರೆ ಇದೆ ಅಂತ ಅರ್ಥ ಆಯಿತು ಅಂದ್ಕೊಳ್ತೇನೆ. ಹಾಗೆ ಮತ್ತೊಂದು ಪದ ಸುರಹೊನ್ನೆ. ಸುರ ಹೋ ನೆ, ಇದಕ್ಕೆ ನಾಗೆ ನಾವತ್ತು ಕೊಡಬೇಕು. ಸುರಹೊನ್ನೆ ಇದು ನಾವತ್ತಕ್ಷರ ಆದರೆ ಆಕಾರ ಬೇರೆ ಇದೆ. ನಾಗೆ ನಾನೇ ಬರೆದಿಲ್ಲ, ಇದು ಬೇರೆ. ಆಯಿತಾ? ಈಗ ಕೆಲವು ವಿಜಾತಿ ಒತ್ತಕ್ಷರ ಪದಗಳನ್ನು ಬರೆಯೋಣ. ಈಗ ಸೂಕ್ತ. ಸೂಕ್ತ ಸ ಕೊಂಬಿನ ದೀರ್ಘ ಸೂ, ಇಲ್ಲಿ ಕ ಆಯ್ತು, ಏನಾಯಿತು ಸೂಕ ಆಯ್ತು. ಈಗ ಸೂಕ್ತ ತಾವತ್ತು. ಆಯಿತಾ? ಸೂಕ್ತ ಮೊದಲು ಉಚ್ಚಾರ ಕ ಮಾಡಿದ್ವಿ, ಅದನ್ನು ಪೂರ್ಣವಾಗಿ ಬರಿಬೇಕು. ನಂತರದ ಉಚ್ಚಾರ ಮಾಡಿದ್ದನ್ನು ಒತ್ತಕ್ಷರವನ್ನಾಗಿ ಬರಿಬೇಕು. ನಂತರ ಪ್ರಕೃತಿ. ಪ್ರ ಒಟ್ಟಿಗೆ ಹೇಳ್ತಾ ಇದ್ದೀವಿ, ಆದ್ದರಿಂದ ಅರ್ಧ ಚಂದ್ರಾಕ್ಷರ. ಇದಕ್ಕೆ ಅರ್ಕಾವತ್ತು ಬರಲ್ಲ. ಆಯಿತಾ? ಪ್ರ ಒಟ್ಟಿಗೆ ಹೇಳ್ತಾ ಇದ್ದೀವಿ. ಈಗ ನೋಡಿ ಅರ್ಪಣ ಆ ಥರ ಏನಾದರೂ ಬರಬೇಕಾದ್ರೆ ಅವಾಗ ನಿಮಗೆ ಇಲ್ಲಿ ಅರ್ಕಾವತ್ತು ಬರುತ್ತೆ. ಆಯಿತಾ? ಆಗ ನೀವು ಅರ್ಪಣ ಅಂತ ಹೇಳಿದಾಗ ಈ ಥರ ಬರಬೇಕು. ಯಾಕೆಂತಂದರೆ ಇದೆರಡು ಬೇರೆ ಬೇರೆ ಉಚ್ಚಾರ ಮಾಡ್ತಾರೆ. ಆದರೆ ಇಲ್ಲಿ ಒಟ್ಟಿಗೆ ಉಚ್ಚಾರ ಮಾಡ್ತಾ ಇರುವಾಗ ನಿಮಗೆ ಅರ್ಧ ಚಂದ್ರಾಕೃತಿಯ ಒತ್ತಕ್ಷರವನ್ನು ಬರಿಬೇಕು ಅಂತ ನೆನ್ಪಿಟ್ಕೊಳ್ಳಿ. ಇದು ಕ ಆಯಿತು. ರು ಒತ್ತಕ್ಷರ. ಪ್ರಕೃ ಕ್ರೂ ಅಂತ ಹೇಳ್ತಾ ಇದ್ದೇವೆ, ಅದರಿಂದ ರು ಒತ್ತಕ್ಷರ. ಪ್ರಕೃತಿ ಅರ್ಥ ಆಗ್ತದೆ ಅಂದ್ಕೊಳ್ತೇನೆ. ಈಗ ವಸ್ತು. ವಸ್ತು ಹೇಗೆ ಬರಿತೇವೆ? ವ ಆಯಿತು, ಸ ಹೊಸ. ಈಗ ವಸ್ತು ಉ ಉಚ್ಚಾರ ಬರ್ತಾ ಇರೋದ್ರಿಂದ ಇಲ್ಲಿ ಕೊಂಬು. ನಂತರ ತ ಸ ಮೊದಲೇ ಹೇಳ್ತಾ ಇದ್ದೀವಿ, ಅದರಿಂದ ಇದನ್ನು ಪೂರ್ಣವಾಗಿ ಬರೆದು ವಸು. ನಂತರ ತಾವತ್ತು ವಸ್ತು. ಮತ್ತೊಂದು ಬರೋಣ. ಸಂಖ್ಯಾವಾಚಕ ಹೇಗೆ ಬರೀತೀರಾ? ಸಂಖ್ಯಾ ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆ ಯಾವತ್ತು ಬರುತ್ತೆ ಸಂಖ್ಯಾ, ಆದ್ದರಿಂದ ಖ ಬರೆದು ನಂತರ ಅದಕ್ಕೆ ಯಾವತ್ತು. ಮೊದಲು ಖ ಉಚ್ಚಾರ ಮಾಡ್ತಾ ಇದ್ವಿ, ಅದರಿಂದ ಖ ನಂತರದ ಅಕ್ಷರ ಒತ್ತಕ್ಷರವಾಗಿ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಸಂಖ್ಯಾ ವ ಚ ಕ. ಇಲ್ಲಿ ಖ ಮತ್ತು ಯ ಉಚ್ಚಾರ ಇದೆ. ಸಂಖ್ಯಾವಾಚಕ. ವಸ್ತುವಾಚಕ. ವಸ್ತುವಾಚಕ ವ ಸ ಆಯಿತು. ಈಗ ಸು ವಸ್ತು ಅಂತಿದೆ, ಆದ್ದರಿಂದ ಸು ಕೊಂಬು. ನಂತರ ತಾವತ್ತು ಒತ್ತಕ್ಷರ ತ ಬರುತ್ತೆ. ವಸ್ತು ವಾಚಕ ಅರ್ಥ ಆಗ್ತದೆ ಅಂದ್ಕೊಳ್ತೇನೆ. ಮತ್ತೊಂದು ಪದ ದಿಗ್ವಾಚಕ. ದಿ ಇಲ್ಲಿ ಗ್ವಾ ಆ ಬರ್ತಾ ಇದೆ, ಅದರಿಂದ ತಲೆಕಟ್ಟಿನ ದೀರ್ಘ ಏನಾಯಿತು ದಿಗ ಆಯಿತು, ಅದಕ್ಕೆ ವಾವತ್ತು. ದಿಗ್ವಾಚಕ. ಇದನ್ನೇ ದಿಗ್ವಿಜಯ. ಈ ಕಾರ ಬಂದಾಗ ಹೇಗೆ ಬರೆಯೋದು ನೋಡಿ. ಈ ಸ್ವರ ಉಚ್ಚಾರ ಏನಿರುತ್ತೆ ಅದಕ್ಕೆ ಅವಲಂಬಿತವಾಗಿ ಇದನ್ನು ನಾವು ಈ ಚಿಹ್ನೆಯನ್ನು ಬರಿಬೇಕಾಗುತ್ತೆ ನೋಡಿ. ಈಗ ದಿಗ್ವಿಜಯ ಹೇಗೆ ಬರೆಯೋದು? ದಿ ಗಿ ಬರ್ತಾ ಇದೆ, ನಂತರ ಅದಕ್ಕೆ ವ. ಯಾಕೆಂದರೆ ದಿಗ್ವಿ ವಿ ಈ ಉಚ್ಚಾರ ಬರ್ತಾ ಇರೋದ್ರಿಂದ ಇಲ್ಲಿ ಗುಡಿಸು. ನಂತರ ವ ಒತ್ತಕ್ಷರ. ಇದು ಮೊದಲು ಉಚ್ಚಾರ ಮಾಡ್ತಾ ಇದ್ವಿ, ಆದ್ದರಿಂದ ಇದಕ್ಕೆ ಗುಡಿಸು. ದಿಗ್ವಿ ಜ ಯ. ಇಲ್ಲಿ ಆ ಉಚ್ಚಾರ ಇತ್ತು, ಆದ್ದರಿಂದ ಈ ಚಿಹ್ನೆಯನ್ನು ಬಳಸಿದ್ವಿ. ಇಲ್ಲಿ ಈ ಉಚ್ಚಾರ ಇದೆ, ಅದರಿಂದ ಗುಡಿಸು. ಇವತ್ತಿಗೆ ಎಷ್ಟು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೀಲಿಕ್ಕೆ ಪ್ರಯತ್ನಿಸೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.